ಇವತ್ತು ವೆಡ್ನೆಸ್ಡೇ ಆ್ಯಂಡ್ ಆಲ್ರೆಡಿ ನೀವು ಥಂಬ್ನೇಲಲ್ಲಿ ನೋಡಿರೋ ಥರ ಇವತ್ತು ನನ್ನ ಮಗಳಿಗೆ ವ್ಯಾಕ್ಸಿನೇಷನ್ ಇದೆ. ಆ್ಯಂಡ್ ಅದಕ್ಕೆ ಇವತ್ತು ಎಲ್ಲ ಬೇಗ ರೆಡಿ ಮಾಡಿ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಆ್ಯಂಡ್ ಆಲ್ರೆಡಿ ನನ್ನ ಮಗಳು ಮಲಗಿದ್ಲು. ಇಷ್ಟೋ ತನಕ ನನಗೆ ವಿಡಿಯೋ ಶೂಟ್ ಮಾಡೋಕ್ಕಾಗಿಲ್ಲ. ಈ ವಿಡಿಯೋದಲ್ಲಿ ನಾನು ಕೆಲವು ಹ್ಯಾಕ್ಸ್ನ ಯೂಸ್ ಮಾಡ್ತೀನಿ ಯೂಶ್ವಲಿ ಮನೆ ಕ್ಲೀನಿಂಗಲ್ಲಿ. ಸೊ ಅದನ್ನು ಕೆಲವುದನ್ನು ನಿಮಗೆ ಹೇಳ್ಕೊಡ್ತೀನಿ. ಲೈಕ್ ಅದು ಎಸ್ಪೆಷಲಿ ನಿಮಗೆ ಒಂದು ಸಣ್ಣ ಮಗು ಇದೆ ಅನ್ನುವಾಗ ಯು ಹ್ಯಾವ್ ಟು ಮ್ಯಾನೇಜ್ ವೆರಿ ವೆಲ್ ಇರೋ ಸ್ವಲ್ಪ ಟೈಮಲ್ಲಿ. ಲೈಕ್ ಅವರು ಮಲಗಿದ್ದಾಗ ನೀವು ಮಾಡೋ ಮನೆ ಕೆಲಸಗಳಲ್ಲಿ ತುಂಬ ಫಾಸ್ಟಾಗಿ ಆ್ಯಂಡ್ ತುಂಬ ಅಚ್ಚುಕಟ್ಟಾಗಿ ಮತ್ತು ಬೇಗ ಮುಗಿಸುವಂತಹ ಕೆಲಸಗಳು ಹೇಗೆ ಇದನ್ನು ಮಾಡೋದು ಅಂತ ನಾನೇನು ಫಾಲೋ ಮಾಡ್ತೀನೋ ಅದ್ರ ಬಗ್ಗೆ ಹೇಳ್ತೀನಿ. ಸೊ ಇದು ಬಂದುಬಿಟ್ಟು 10 ಮಿನಿಟ್ಸ್ ಹ್ಯಾಕ್. ನಾನು ಯೂಟ್ಯೂಬಲ್ಲಿ 10 ಮಿನಿಟ್ಸ್ ಅಂತ ಟೈಮರ್ ಹಾಕ್ಕೊಳ್ತೀನಿ. ಯೂಶ್ವಲಿ ಲೈಕ್ ಒನ್ ಶಿ ಸ್ಲೀಪ್ಸ್ ನಾನು ತೂಗಬೇಕಾದ್ರೆ ಯೋಚನೆ ಮಾಡ್ತೀನಿ. ಸೊ ಏನೇನು ಕೆಲಸ ಇದೆ, ನೆಕ್ಸ್ಟ್ ಇಮ್ಮಿಡಿಯೇಟಾಗಿ ಏನೇನು ಕೆಲಸ ಮಾಡಬೇಕು ಅಂತ. ಸೊ ನನ್ನ ಹೌಸ್ ಹೆಲ್ಪ್ ಬರೋದ್ರಿಂದ ಅದಕ್ಕೆ ಮುಂಚೆ ನಾನು ಕೆಲವು ಐಟಮ್ಸ್ನ ಎತ್ತಿಡೋದು ಅಥವಾ ಮ್ಯಾಟ್ ಆಗಲಿ ಅದೆಲ್ಲ ಎತ್ತಿಡೋದು ಅಥವಾ ಬಟ್ಟೆ ಒಗೆಯೋಕ್ಕಿದ್ರೆ ಹಾಕೋದು. ಸೊ ಇಂಥ ಕೆಲಸಗಳನ್ನ ಮಾಡಬೇಕಾಗುತ್ತೆ. ಸೊ ಅದಕ್ಕೆ ನಾನು ಯೂಸ್ ಮಾಡೋವಂಥ ಹ್ಯಾಕ್ ಬಂದ್ಬಿಟ್ಟು ಈ 10 ಮಿನಿಟ್ಸ್ ಹ್ಯಾಕ್. ಈಗ ಯೂಟ್ಯೂಬಲ್ಲಿ ಒಂದು 10 ಮಿನಿಟ್ಸ್ದು ಒಂದು ಟೈಮರ್ನ ಆನ್ ಮಾಡಿಬಿಟ್ಟು ಆ 10 ಮಿನಿಟ್ಸಲ್ಲಿ ಎಷ್ಟು ಕೆಲಸ ಆಗುತ್ತೋ ಅಷ್ಟು ಮಾಡಬೇಕು. ಲೈಕ್ ಒಂದು ಪರ್ಟಿಕ್ಯುಲರ್ ಪ್ಲೇಸ್ನ ಕಾನ್ಸಂಟ್ರೇಟ್ ಮಾಡಿ, ಲೈಕ್ ನೋ ಡಿಸ್ಟ್ರ್ಯಾಕ್ಷನ್. ಆ 10 ಮಿನಿಟ್ಸಲ್ಲಿ ಬೇರೆ ಏನು ಕೆಲಸ ಮಾಡಬಾರ್ದು. ಲೈಕ್ ನೋಡಿ, ನಾನು ಇಲ್ಲಿ ಮಾಡ್ತಿರೋದು ಎಲ್ಲ ಐಟಮ್ಸ್ನು ಎತ್ತಿಡೋದು. ಲೈಕ್ ನೆಲ ಒರೆಸೋಕ್ಕೆ ಅನುಕೂಲ ಆಗೋ ಥರ ಎಲ್ಲ ಐಟಮ್ಸ್ನು ಎತ್ತಿಡೋದು ಮತ್ತು ಕ್ಲೀನ್ ಮಾಡೋಕ್ಕೆ ಏನೇನು ಯಾವ್ಯಾವ ಜಾಗದಲ್ಲಿ ಮ್ಯಾಟ್ಸ್ ಇದೋ ಅದೆಲ್ಲ ಎತ್ತಿಡೋದು. ಸೊ ಆ 10 ಮಿನಿಟ್ಸಲ್ಲಿ ಎಷ್ಟು ಕೆಲಸ ಆಗಿಬಿಡುತ್ತೆ. ಲೈಕ್ ಬಟ್ಟೆ ಒಗೆಯೋಕ್ಕಿದ್ರೆ ಅದನ್ನು ಹಾಕೋದು ಅಥವಾ ಗುಡ್ಸೋಕ್ಕಿದ್ರೆ ಗುಡಿಸೋದು ಅಥವಾ ಒರೆಸೋಕ್ಕಿದ್ರೆ ಏನಾದ್ರು ನಿಮ್ಗೆ ಈ ಒಂದು ಪ್ಲೇಸ್ ಬಗ್ಗೆ ಕಾನ್ಸಂಟ್ರೇಟ್ ಮಾಡಿ ಅದನ್ನು ಕೆಲಸ ಮುಗಿಸ್ಕೋಬೇಕು. ಇವತ್ತು ನನ್ನ ಹೌಸ್ ಹೆಲ್ಪ್ ಬರ್ತಾ ಇರಲಿಲ್ಲ. ಸೊ ಹಾಗಾಗಿ ನಾನೇ ಗುಡಿಸಿರ್ಬೇಕಾಯ್ತು. ಒರೆಸೋಕ್ಕೆ ಟೈಮ್ ಆಗಲಿಲ್ಲ. ಸೊ ಹಾಗಾಗಿ ನಾನು ಗುಡ್ಸೋಕ್ಕೆ ಇದೆಲ್ಲ ಐಟಮ್ನು ಫಸ್ಟ್ ಎತ್ತಿಟ್ಕೊಂಡ್ಬಿಟ್ಟು ಈ 10 ಮಿನಿಟ್ಸ್ ಹ್ಯಾಕಲ್ಲಿ ಫಿನಿಷ್ ಮಾಡಬೇಕು ಅಂತ ಮಾಡ್ತಾಯಿದ್ದೀನಿ. ಸೊ ಇದು ಎಲ್ಲರಿಗೂ ವರ್ಕ್ ಆಗುತ್ತೆ. ಇದು ಆಲ್ಮೋಸ್ಟ್ ಎಲ್ಲರಿಗೂ ವರ್ಕ್ ಆಗುತ್ತೆ. ಸೊ ಮಗು ಮಲಗಿದ್ದಾಗ ಹೇಗೆ ವರ್ಕನ್ನ ನೀವು ಆರ್ಗನೈಸ್ ಮಾಡೋದು ಅಂತ ನೀವು ಈ ಹ್ಯಾಕ್ನ ಯೂಸ್ ಮಾಡ್ಬೋದು. ಸೊ ಇದು ಒಂದು ಹ್ಯಾಕು ನಾನು ಯೂಶಲ್ ಇಷ್ಟೆಲ್ಲ ಕೆಲಸ ಮುಗಿಸೋ ಅಷ್ಟೊತ್ತಿಗೆ ನನ್ನ ಮಗಳದ್ದು ಟೈಮ್ ಆಯಿತು. ಸೊ ಅವಳು ಎದ್ಲು. ಸೊ ಏನೇನು ಕೆಲಸ ಮಾಡಿದೆ ಈ ಟೈಮಲ್ಲಿ ಅವಳು ಮಲಗಿದ್ದಾಗ ಅಂತಂದರೆ, ಇಲ್ಲಿ ನೋಡ್ತಿರೋ ಹಾಗೆ ನೀವು ಕಸ ಗುಡಿಸ್ದೆ, ಇಡೀ ಮನೆ ಕಸ ಗುಡಿಸ್ದೆ. ಆ್ಯಂಡ್ ಬಟ್ಟೆ ಒಗೆಯೋಕ್ಕಿದ್ದು ಅದು 10 ಮಿನಿಟ್ಸ್ ಟೈಮರ್ ಇತ್ತಲ್ಲ, ಆ ಟೈಮಲ್ಲಿ ಮಾಡಬೇಕಾಗಿರೋ ಕೆಲಸಗಳನ್ನ ಮಾಡಿದೆ. ವೆರಿ ಈಸಿ ಕೆಲಸಗಳನ್ನ ಇಟ್ಕೊಂಡೆ ಆ 10 ಮಿನಿಟ್ಸಲ್ಲಿ. ಆ್ಯಂಡ್ ಆಫ್ಟರ್ ದ್ಯಾಟ್ ಈ ಕಸ ಗುಡಿಸ್ಬೇಕಾರೆ ಅಥವಾ ನೀವೇನೋ ನೆಲ ಒರೆಸ್ತಾ ಇದ್ದೀರಾ ಆ ಟೈಮಲ್ಲಿ ಕುಕ್ಕರಲ್ಲಿ ಆಗೋವಂಥ ಕೆಲಸಗಳನ್ನ ಮಾಡ್ಕೊಂಡ್ಬಿಡ್ಬೋದು. ಆರಾಮಾಗಿ ಕುಕ್ಕರ್ ಇಟ್ಬಿಟ್ಟು ಈ ಕೆಲಸಗಳನ್ನೆಲ್ಲ ಮಾಡ್ಕೋಬೋದು. ಸೊ ಇದು ಒಂದು ಹ್ಯಾಕ್ ಆಗಿರುತ್ತೆ. o'clockಗೆ ಅಪಾಯಿಂಟ್ಮೆಂಟ್ ಇತ್ತು. ಸೊ ನಾವು 1:30 ಹಾಗೆ ಹೊರಟ್ವಿ. ಹತ್ರನೇ ಇದ್ದಿದ್ದು. ಸೊ ಅಷ್ಟರಲ್ಲಿ ಇವ್ರು ಊಟ ಮುಗಿಸ್ಕೊಂಡು ಆಟೋದಲ್ಲಿ ಹೊರಟ್ವಿ. ಆ್ಯಂಡ್ ಆಫ್ಟರ್ ದಟ್ ನನಗೆ ಯಾವುದೇ ವಿಡಿಯೋ ಮಾಡೋಕ್ಕಾಗಿಲ್ಲ ಬಿಕಾಸ್ ಇಟ್ ವಾಸ್ ಟೂ ಕ್ರ್ಯಾಂಕಿ. ನಾನು ಕೂಡ ರೆಡಿಯಾಗಿ ಬ್ಯಾಗೆಲ್ಲ ರೆಡಿ ಮಾಡಿಕೊಂಡು ಮಗುನೂ ರೆಡಿ ಮಾಡಿ ಅವಳಿಗೆ ಹಾಲೆಲ್ಲ ಕೊಟ್ಬಿಟ್ಟು ಹೊರಟ್ವಿ. ಆ್ಯಂಡ್ ಆಲ್ಸೋ ನೀವು ಯಾರು ವ್ಯಾಕ್ಸಿನೇಷನ್ಗೆ ಹೊರಟಿದ್ರೆ ತಾಯಿ ಕಾರ್ಡ್ನ ತೊಗೊಂಡೋಗೋದು ಮರಿಬೇಡಿ, ಯಾಕಂದರೆ ಅದು ತುಂಬ ಇಂಪಾರ್ಟೆಂಟ್ ಡಾಕ್ಯುಮೆಂಟ್ ಆಗಿರುತ್ತೆ. ಇದ್ದಿದ್ದರಿಂದ ಸ್ವಲ್ಪ ಪೇಯ್ನೂ ಇತ್ತು ಆ್ಯಂಡ್ ಲೈಟಾಗಿ ಫೀವರು ಇತ್ತು. ಸೊ ಹಾಗಾಗಿ ನಾನು ಯಾವುದೇ ವಿಡಿಯೋ ಮಾಡೋಕ್ಕೋಗಿಲ್ಲ. ಇದು ನೆಕ್ಸ್ಟ್ ಡೇ ಮಾರ್ನಿಂಗ್ದು. ರಾತ್ರಿ ಎಲ್ಲ ಅವಳಿಗೆ ಉಲ್ಟಾ ಮಲ್ಕೊಳಕ್ಕಾಗಿಲ್ಲ. ಶಿ ಯೂಶ್ವಲಿ ಸ್ಲೀಪ್ಸ್ ಉಲ್ಟಾ ಈ ಥರ. ಸೊ ಈ ಥರ ಮಲ್ಗೋಕ್ಕಾಗಿಲ್ಲ. ಬೆಳಗ್ಗೆ ಮಲ್ಕೊಂಡಿದ್ದು. ಮಾರ್ನಿಂಗ್ ಅವಳಿಗೆ ಡಿಸ್ಟರ್ಬ್ ಮಾಡಿದೆ, ನಿಧಾನಕ್ಕೆ ಎದ್ದು ಬಂದು ಇವತ್ತು ತಿಂಡಿ ನೋಡೋಷ್ಟೊತ್ತಿಗೆ ಇವತ್ತು ದೋಸೆ ಆ್ಯಂಡ್
ಇವತ್ತು ಸಾಂಬಾರು ಮಾಡೋಣ ಅಂತ ಅಂದ್ಕೊಂಡೆ, 2 ಹೊತ್ತಿಗೂ ಆಗುತ್ತೆ. ಎನಿವೇ ಇವತ್ತು ಸ್ವಲ್ಪ ಕ್ರ್ಯಾಂಕಿ ಆಗಿರ್ತಾಳೆ, ನನಗೆ ಜಾಸ್ತಿ ಟೈಮ್ ಬೇಕು ಅವಳ ಜೊತೆ. ಸೊ ಹಾಗಾಗಿ ಈಸಿ ಆಗುತ್ತೆ ಅಂತ ಸಾಂಬಾರಿಗೆ ರೆಡಿ ಮಾಡ್ಕೊಬಿಟ್ಟೆ ಡೈರೆಕ್ಟಾಗಿ. ಇವತ್ತು ಒಂದು ಸಿಂಪಲ್ ತರಕಾರಿ ಸಾಂಬಾರು ಮಾಡ್ತಾಯಿದ್ದೀನಿ. ಎಲ್ಲ ಟೊಮ್ಯಾಟೊ, ಆನಿಯನ್ ಮತ್ತು ಕ್ಯಾರೆಟ್, ಆಲೂಗಡ್ಡೆ, ಬೀನ್ಸ್ ಎಲ್ಲ ಸೇರಿಸಿ ಒಂದು ಸಾರು ಮಾಡ್ತಾಯಿದ್ದೀನಿ. ಸಾಂಬಾರು ಇದು. ಆ್ಯಂಡ್ ಇದನ್ನು ಸಿಂಪಲಾಗಿ ಮಾಡೋ ಥರ ಮಾಡ್ತಾಯಿದ್ದೀನಿ. ದೋಸೆಗೂ ಇದೇ ಆಗುತ್ತೆ ಅಂತ ಮಾಡ್ತಾಯಿದ್ದೀನಿ. ಸೊ ಚಟ್ನಿ ಮಾಡಿ ಮಾಡಿ ಬೋರ್ ಆಗೋಗ್ಬಿಟ್ಟಿತ್ತು. ಸೊ ಲೆಟ್ ಮೀ ಡೂ ಹಾಟ್ ಸಾಂಬಾರ್ ವಿತ್ ದೋಸೆ. ಇವತ್ತು ದೋಸೆಗೆ ಏನೇನು ಕಾಂಬಿನೇಷನ್ ಮಾಡ್ತೀರಾ ಅಂತ ಕಮೆಂಟ್ ಮೂಲಕ ತಿಳಿಸಿ, ಸೊ ದಟ್ ನಾನು ಯಾವತ್ತಾರು ಆ ಕಾಂಬಿನೇಷನ್ನ ಟ್ರೈ ಮಾಡ್ಬೋದು ಅಂತ. ದೋಸೆ ಒನ್ ಆಫ್ ದ ಈಸಿಯೆಸ್ಟ್ ಆಪ್ಷನ್ ನನಗೆ ಮಗಳಿಗೆ ಕೊಡೋಕ್ಕೆ. ಯಾಕೆಂದರೆ ಅವಳು ಆರಾಮಾಗಿ ತಿನ್ನೋ ಐಟಮ್ಗಳಲ್ಲಿ ಇದೊಂದು. ಕೆಲವು ಲಿಸ್ಟ್ ಇರುತ್ತಲ್ವ, ಎಲ್ಲ ಅಮ್ಮಂದ್ರೂ ಮಾಡಿಟ್ಟಿರ್ತೀರ. ಸೊ ಏನೂ ಇಲ್ಲ ಅಂದರೆ ಕೊನೆಗೆ ಡಿಫಾಲ್ಟ್ ಅನ್ನೋ ಥರ ಇರುತ್ತಲ್ಲ, ಸೊ ಆ ಐಟಮಲ್ಲಿ ಇದು ಒಂದು. ಆ್ಯಂಡ್ ನೀರು ದೋಸೆ ಕೂಡ ಇವಳಿಗೆ ತುಂಬ ಇಷ್ಟ ಆಗುತ್ತೆ. ಸೊ ನೀವು ಯಾರಾದರೂ ತಾಯಂದ್ರಾಗಿದ್ದು ನನ್ನ ಮಗು ಏಜಿನ ಮಗು ನಿಮ್ಮ ಮನೇಲಿದ್ದರೆ ನೀವು ಯಾವ್ದಾದ್ರು ಈಸಿಯೆಸ್ಟ್ ಅಡುಗೆ ಮಾಡ್ತಿದ್ರೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಅದು ನನಗೂ ಕೂಡ ಹೆಲ್ಪ್ ಆಗುತ್ತೆ. ಯಾರಾದರೂ ಕಮೆಂಟ್ ಓದಿದ್ರು ಕೂಡ ಅವರಿಗೂ ಹೆಲ್ಪ್ ಆಗುತ್ತೆ. ಈಸಿಯಾಗಿ ತುಂಬ ಇಷ್ಟಪಟ್ಟು ತಿನ್ನೋ ಅಂಥ ಐಟಮ್ಗಳಿದ್ರೆ ಕಮೆಂಟ್ ಮೂಲಕ ತಿಳಿಸಿ. ಕೊಟ್ಟಿರೋ ಇಂಜೆಕ್ಷನ್ ಇನ್ನೂ ಹಾಗೇ ಇದೆ ಅದ್ರ ಪವರು. ಸೊ ಸ್ವಲ್ಪ ಟೈಮ್ ತೊಗೊಳುತ್ತೆ. ಹಾಗಾಗಿ ನಾನು ಎತ್ಕೊಂಡೇ ಕೆಲಸ ಮಾಡ್ತಾ ಇದ್ದೆ ಆಲ್ಮೋಸ್ಟ್ ಎಲ್ಲ ಕೆಲಸನೂ. ಬಿಕಾಸ್ ಅವಳಿಗೆ ನಡೆಯೋಕ್ಕೆ ಅಷ್ಟು ಕಾನ್ಫಿಡೆಂಟಾಗಿ ನಡೀತಾ ಇರಲಿಲ್ಲ ಇವತ್ತು. ಯಾವಾಗಲೂ ನಡೆದಿರೋ ಥರ ನೋವಾಗಿತ್ತು ಅನಿಸುತ್ತೆ. ಐ ಫೀಲ್ ಸೋ ಸ್ಯಾಡ್. ಬಟ್ ಇವತ್ತು ನಾನೆಲ್ಲ ಪ್ರಿಡಿಕ್ಟ್ ಮಾಡಿಕೊಂಡೇ ಕೆಲಸ ಮಾಡ್ತಾಯಿದ್ದೆ. ಬಿಕಾಸ್ ಸಾಂಬಾರು ಮಾಡಿಬಿಟ್ಟಿದ್ದೆ ಆಲ್ರೆಡಿ. ಇನ್ನು ಅಡುಗೆ ಮನೆ ಕೆಲಸ ಆಲ್ಮೋಸ್ಟ್ ಎಲ್ಲ ಫಿನಿಶ್ ಆಗಿತ್ತು. ತೊಳೆಯೋಕ್ಕೆ ಪಾತ್ರೆಗಳು ಹಾಕೋದಿರಲಿ ಅಥವಾ ಯಾವುದೇ ಸಣ್ಣ ಸಣ್ಣ ಕೆಲಸ ಆಗಲಿ ಎಲ್ಲ ಆಗೋಗ್ಬಿಟ್ಟಿತ್ತು. ಸೊ ಇವಳಿಗೆ ತಿಂಡಿ ತಿನ್ನಿಸೋದೇ ಇವಾಗಿದ್ದಿದ್ದು. ಸೊ ಟಿ ವಿಯಲ್ಲಿ ಸ್ವಲ್ಪ ಅದು ಇದು ನೋಡಿಕೊಂಡು ತಿಂಡಿ ಆಗ್ತಿದ್ದಂಗೆ ಹೆವಿ ನಿದ್ದೆ ಬಂದುಬಿಡ್ತು ಅವಳಿಗೆ. ಸೊ ಅಳ್ಕೊಂಡು ಮಲ್ಕೊಂಡ್ಬಿಟ್ಲು. ಸ್ನಾನ ಮಾಡ್ಸೋಕ್ಕಾಗಲಿಲ್ಲ. ಸೊ ನಾನು ಹೋಗಿ ಫ್ರೆಶ್ ಅಪ್ ಆಗಿ ಬಂದು ನೆನ್ನೆ ಒಂದು ಸಾರಿ ಬ್ಲೌಸ್ ಸ್ಟಿಚ್ ಮಾಡಿಸಿದ್ದೆ. ಸೊ ಅದನ್ನು ಟ್ರಯಲ್ ಮಾಡಬೇಕಂತ ಅಂದ್ಕೊಂಡೆ. ಇದು ನನ್ನ ಸ್ಯಾರಿ ಕಲೆಕ್ಷನಲ್ಲೇ ಹೈ ಪ್ರೈಸ್ಡ್ ಸ್ಯಾರಿ ಆಗಿರುತ್ತೆ. ಮೈಸೂರು ಸಿಲ್ಕ್ ಸ್ಯಾರಿ ಹೈ ಪ್ರೈಸ್ ಸ್ಯಾರಿ ಇರುತ್ತೆ. ಸೊ ಅದರ ಪ್ರೈಸ್ ಎಷ್ಟು, ನಿಮ್ಮ ಹತ್ರ ಇರೋ ಹೈಯೆಸ್ಟ್ ಪ್ರೈಸ್ಡ್ ಸ್ಯಾರಿ ಎಷ್ಟು ರೂಪಾಯಿದು ಅಂತ ಹೇಳಿ ಕಮೆಂಟ್ ಮಾಡಿ ತಿಳಿಸಿ. ನನ್ನ ಮಗಳು ಮಲಗಿದ್ದಾಳೆ. ಸೊ ಆ ಟೈಮಲ್ಲಿ ಮಾಡಬೇಕಾಗಿರೋ ಕೆಲವು ಟು ಡೂ ಲಿಸ್ಟಲ್ಲಿರೋ ಕೆಲಸಗಳನ್ನು ನಾನಿವಾಗ ಕಂಪ್ಲೀಟ್ ಮಾಡ್ತಾಯಿದ್ದೀನಿ. ಫಸ್ಟು ಬಟ್ಟೆ ಒಗೆಯೋಕ್ಕೆ ಹಾಕೋದು ಆ್ಯಂಡ್ ಮನೆ ಎಲ್ಲ ಮ್ಯಾಟ್ಗಳನ್ನ ತೆಗೆದಿಡೋದು, ಅವಳ ಆಟ ಸಾಮಾನುಗಳನ್ನ ತೆಗೆದಿಡೋದು. ಆ್ಯಂಡ್ ದೀಸ್ ಆರ್ ದ ಸಿಂಪ್ಲೆಸ್ಟ್ ಥಿಂಗ್ಸ್ ನಾನು ಕೆಲಸ ಮಾಡಬೇಕಾಗಿರೋದು ಟು ಡೂ ಲಿಸ್ಟಲ್ಲಿ. ಯಾವಾಗ ಅವಳು ನಿದ್ದೆ ಮಾಡ್ತಿದ್ದಾಳೋ ಆ ಟೈಮಲ್ಲಿ ಮಾಡಬೇಕಾಗಿರೋ ಕೆಲಸಗಳು. ಬಿಸಿಲಂತೂ ಹೇಳೋಕ್ಕಾಗಲ್ಲ, ಅಷ್ಟು ಜಾಸ್ತಿ ಇದೆ. ಬೆಂಗಳೂರಲ್ಲಂತೂ ಹೆವಿ ಬಿಸಿಲು. ಮತ್ತು ನಿಮ್ಮ ಊರಲ್ಲಿ ವೆದರ್ ಹೇಗಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ. ಒಣಗಕ್ಕೆ ಹಾಕಿದ ಬಟ್ಟೆಗಳು ಕೂಡ ಗರಿಯಾಗಿ ಒಣಗಿಬಿಟ್ಟಿತ್ತು. ಆ್ಯಂಡ್ ಅದನ್ನು ಕೂಡ ತೊಗೊಂಡು ಹೋದೆ. ಗಿಡಕ್ಕೆ ನೀರು ಹಾಕಬೇಕಿತ್ತು, ಬಟ್ ಬೇರೆ ಕೆಲಸ ಇದ್ದಿದ್ದರಿಂದ ಸಂಜೆ ಹಾಕೋಣ ಅಂದ್ಕೊಂಡು ಸೀದಾ ಬಟ್ಟೆ ಮಡ್ಚಕ್ಕೆ ಹೋದೆ. ನನಗೆ ಇಷ್ಟ ಆಗದಿರೋ ಕೆಲಸದಲ್ಲಿ ಈ ಬಟ್ಟೆ ಮಡಚಿಡೋದು ಒಂದು. ಅದರಲ್ಲೂ ನನ್ನ ಮಗಳದು ಸಣ್ಣ ಬಟ್ಟೆಗಳು ಮಡಚಿರುತ್ತಲ್ಲ, ಅದು ಮಡಚಿಟ್ಟಂಗೆ ಅನ್ಸಲ್ಲ ನನಗೆ. ತುಂಬ ಬೇಜಾರಾಗೋ ಕೆಲಸಗಳಲ್ಲಿ ಇದೊಂದು. ಆದರೂ ಮಾಡ್ತಾಯಿದ್ದೀನಿ. ನಿಮಗೂ ಕೂಡ ಕೆಲವು ಬೇಜಾರಾಗುವಂತಹ ಒಂದು ಕೆಲಸಗಳಿರುತ್ತೆ. ಆ್ಯಂಡ್ ಯಾಕಾರು ಮಾಡ್ತೀವೋ ಅಂತ ಅನಿಸೋ ಅಂಥ ಕೆಲಸಗಳಿರುತ್ತೆ.
ಆದರೆ ಮಾಡಲೇಬೇಕಾಗಿರುತ್ತೆ. ಅಂಥ ಕೆಲಸಗಳು ನಿಮ್ದು ಯಾವ್ದಾದ್ರು ಇದ್ದರೆ ಕಮೆಂಟ್ ಮೂಲಕ ತಿಳಿಸಿ. ನಾನು ಇಂತಹ ಬೋರಿಂಗ್ ಕೆಲಸಗಳನ್ನ ಮಾಡಬೇಕಾದ್ರೆ ಒಂದು ಒಳ್ಳೆ ಪಾಡ್ಕಾಸ್ಟ್ನ ಪ್ಲೇ ಮಾಡ್ತಾ ಇರ್ತೀನಿ ನನ್ನ ಹೆಡ್ಫೋನ್ಸಲ್ಲಿ. ಆ್ಯಂಡ್ ಅದು ತುಂಬ ಮೋಟಿವೇಟ್ ಮಾಡುತ್ತೆ ನನಗೆ, ಲೈಕ್ ಬೇಗ ಕೆಲಸ ಮುಗಿಸ್ಬೋದು. ಅದರಿಂದ ನನಗೆ ತುಂಬ ಇಷ್ಟ ಆಗುವಂತಹ ಆ್ಯಕ್ಟಿವಿಟಿ ಆಗುತ್ತೆ ಅದು ಅವಾಗ. ಪರ್ಟಿಕ್ಯುಲರ್ ಕೆಲಸ ನಿಮಗೆ ತುಂಬ ಬೋರಿಂಗ್ ಅನಿಸಿದಾಗ ಅದ್ರ ಜೊತೆಗೆ ಒಂದು ತುಂಬ ಇಷ್ಟ ಆಗುವಂಥ ಕೆಲಸನ ಆ್ಯಡ್ ಮಾಡಿ. ಲೈಕ್ ನಾನಿಲ್ಲಿ ಹೇಳಿದ್ನಲ್ಲ, ಒಂದು ಯಾವುದೋ ಬೋರಿಂಗ್ ಕೆಲಸ, ಬಟ್ಟೆ ಮಡಚಿರೋದಾಗಿರ್ಬೋದು ಅಥವಾ ಮನೆ ಕೆಲಸ ಮಾಡಿರೋದಾಗಿರ್ಬೋದು, ಯಾವುದೋ ಮಾಡ್ತಿರ್ಬೇಕಾದ್ರೆ ನೀವೊಂದು ಹೆಡ್ಫೋನ್ಸ್ ಯೂಸ್ ಮಾಡ್ಕೊಂಡು ಪಾಡ್ಕಾಸ್ಟ್ ಕೇಳಿ, ಇಲ್ಲಾಂದರೆ ಯಾವುದಾದ್ರೂ ಹಾಡು ಕೇಳಿ, ನಿಮ್ಗೆ ಇಷ್ಟ ಬರುವಂತಹ ರೇಡಿಯೋ ಸ್ಟೇಷನ್ನ ಪ್ಲೇ ಮಾಡಿ. ಈ ಥರ ಮಾಡಿದಾಗ ಏನಾಗುತ್ತೆ, ನಿಮ್ಮ ರಿಸಲ್ಟ್ ತುಂಬ ಚೆನ್ನಾಗಿ ಬರುತ್ತೆ. ಅಂದರೆ ತುಂಬ ಬೇಗ ಕೂಡ ಕೆಲಸ ಮುಗಿಯುತ್ತೆ ಆ್ಯಂಡ್ ಬೋರಿಂಗ್ ಕೂಡ ಅನಿಸಲ್ಲ. ಈ ಹ್ಯಾಕ್ನ ನೀವು ಟ್ರೈ ಮಾಡಿ ನೋಡಿ, ನಿಮಗೆ ವರ್ಕ್ ಆಯ್ತಾ ಅಂತ ಕಮೆಂಟ್ ಮೂಲಕ ತಿಳಿಸಿ. ನಿದ್ದೆ ಮಾಡಿ ಎದ್ಮೇಲೆ ನನ್ನ ಮಗಳು ಸ್ವಲ್ಪ ಆರಾಮಿದ್ಲು ಆ್ಯಂಡ್ ಕಾಮಾಗಿದ್ಲು ಆ್ಯಂಡ್ ಫೀವರ್ ಕೂಡ ಸ್ವಲ್ಪ ಕಡಿಮೆ ಆಗಿತ್ತು. ಆ್ಯಂಡ್ ಯಾವುದೇ ಪ್ಯಾರಾಸಿಟಮಾಲ್ ಅಥವಾ ಔಷಧಿ ಹಾಕಿರಲಿಲ್ಲ ಇವಾಗ. ಸೊ ಶಿ ವಾಸ್ ಓಕೆ ಆ್ಯಂಡ್ ಆರಾಮಾದ್ಲು. ಆ್ಯಂಡ್ ಈಗ ನನಗೆ ತಿಂಡಿ ಮಾಡ್ಕೊಳ್ಳೋಂಥ ಟೈಮ್ ಇದು. ಆ್ಯಂಡ್ ಇನ್ನು ತಿಂಡಿ ತಿಂದಿರಲಿಲ್ಲ, ಸೊ ನಾನಿವಾಗ ತಿಂಡಿ ಮಾಡ್ಕೊಳ್ತಾ ಇದ್ದೀನಿ. ನನಗೆ ನನ್ನ ಮಗಳನ್ನ ಕಿಚನ್ ಟೇಬಲ್ ಮೇಲೆ ಈ ಥರ ಕೂರಿಸ್ಕೊಂಡು ನಾನು ಏನಾದ್ರು ಅಡುಗೆ ಮನೆ ಕೆಲಸ ಮಾಡಬೇಕಾದ್ರೆ ತುಂಬ ಇಂಟ್ರ್ಯಾಕ್ಟ್ ಮಾಡ್ತಾ ಇರ್ತೀವಿ. ನೀವೇ ನೋಡ್ತಿರ್ಬೋದು, ತುಂಬ ವಸ್ತುಗಳನ್ನ ರೆಕಗ್ನೈಸ್ ಮಾಡ್ತಾಳೆ ಆ್ಯಂಡ್ ಅವಳಿಗೆ ಇಷ್ಟ ಆಗುವಂಥದ್ದೆಲ್ಲ ಹೇಳ್ತಾಳೆ ಆ್ಯಂಡ್ ರೆಕಗ್ನೈಸ್ ಮಾಡಿ ಅದರ ವರ್ಡ್ಸ್ನ ಪ್ರೊನೌನ್ಸ್ ಮಾಡೋಕ್ಕೆ ಟ್ರೈ ಮಾಡ್ತಿರ್ತಾಳೆ. ಸೊ ಹಾಗಾಗಿ ನಾನು ಕೂಡ ಅದಕ್ಕೆ ಸಪೋರ್ಟ್ ಮಾಡೋ ರೀತಿಯಲ್ಲಿ ರೆಸ್ಪಾನ್ಸ್ ಮಾಡ್ತಾ ಇರ್ತೀನಿ ಆ್ಯಂಡ್ ತುಂಬ ಮಾತಾಡ್ತಾ ಇರ್ತೀವಿ ಇಬ್ಬರು ಕೂಡ. ಕೊನೆಯದಾಗಿ ಹೇಳಬೇಕು ಅಂದರೆ, ಎಲ್ಲ ತಾಯಂದರು ಕೂಡ ಮಕ್ಕಳು ಮಲಗಿದಾಗ ಕೆಲವು ಪ್ರಿಯಾರಿಟಿ ಕೆಲಸಗಳನ್ನ ಮಾಡಬೇಕು ಅಂತ ಅಂದ್ಕೊತಿರ್ತೀರ. ಇಲ್ಲಿ ನಾನು ತೋರಿಸಿರೋ ಕೆಲವೊಂದು ಹ್ಯಾಕ್ಸ್ ನಿಮಗೆ ವರ್ಕ್ ಆಗ್ಬೋದು ಆ್ಯಂಡ್ ಇದು ನನಗೆ ವರ್ಕ್ ಆಗಿದೆ ಕೂಡ. ಆ್ಯಂಡ್ ನನ್ನ ಮಗಳು ವಾಕಿಂಗ್ ಮಾಡೋಕ್ಕೆ ಟ್ರೈ ಮಾಡ್ತಿದ್ಲು ಆ್ಯಂಡ್ ಐ ವಾಸ್ ಸೋ ಹ್ಯಾಪಿ. ಆ್ಯಂಡ್ ಕೊನೆಯದಾಗಿ ನನಗೆ ಒಂದು ಆರ್ಡರ್ ಬಂದಿತ್ತು, ಒಂದು ಮೈಸೂರು ಸೆಮಿ ಕ್ರೇಪ್ ಸಿಲ್ಕು 1 ಇಂಚ್ ಬಾರ್ಡರ್ ಮ್ಯಾಂಗೋ ಡಿಸೈನ್ದು ಆ್ಯಂಡ್ ಇಟ್ಸ್ ಅ ವೆರಿ ಬ್ಯೂಟಿಫುಲ್ ಸ್ಯಾರಿ. ನಿಮಗೂ ಬೇಕಾದರೆ ನನ್ನ ಇನ್ಸ್ಟಾಗ್ರಾಮ್ ಅಕೌಂಟ್ನ ಫಾಲೋ ಮಾಡಿ ಆ್ಯಂಡ್ ಆಲ್ಸೋ ನನ್ನ ವೆಬ್ಸೈಟ್ ಥ್ರೂ ನೀವು ಪರ್ಚೇಸ್ ಮಾಡ್ಬೋದು. ಆ್ಯಂಡ್ ವಿ ಹ್ಯಾವ್ ವೆರಿ ಬ್ಯೂಟಿಫುಲ್ ಕಲೆಕ್ಷನ್ಸ್. ಆ್ಯಂಡ್ ಆಲ್ಸೋ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದೆಲ್ಲ ಇದ್ದರೆ ದಯವಿಟ್ಟು ಇವಾಗಲೇ ಸಬ್ಸ್ಕ್ರೈಬ್ ಆಗಿ ಆ್ಯಂಡ್ ಸಪೋರ್ಟ್ ಮಾಡಿ. ಈ ಥರ ಲೈಫ್ ಸ್ಟೈಲ್ ರಿಲೇಟೆಡ್ ಆ್ಯಂಡ್ ಕುಕ್ಕಿಂಗ್ ರಿಲೇಟೆಡ್ ಅಥವಾ ನನ್ನ ಡೇ ಟು ಡೇ ಲೈಫ್ ಹೇಗಿರುತ್ತೆ ಅಂತ ನಾನು ಈ ಚಾನಲಲ್ಲಿ ಪೋಸ್ಟ್ ಮಾಡ್ತಾ ಇರ್ತೀನಿ. ಆ್ಯಂಡ್ ಪ್ಲೀಸ್ ಡೂ support and thank you so much for tuning into my channel and also thank you for this order Navina and I'm so happy to pack this order. See you next vlog ali. Bye bye.